ಸ್ಪೂನ್ ಧನಿಯಾ ಪುಡಿ, 2 ಸ್ಪೂನ್ ಚಿಕನ್ ಮಸಾಲ, 1 ಸ್ಪೂನ್ ಖಾರದ ಪುಡಿ, 2 ಸ್ಪೂನ್ ಗರಂ ಮಸಾಲ, 1 ಕಪ್ಪು ಮೊಸರು, 3 ಈರುಳ್ಳಿ, ಚಕ್ಕೆ, ಲವಂಗ, ಏಲಕ್ಕಿ, ಗೋಡಂಬಿ, ಶುಂಠಿ, ಬೆಳ್ಳುಳ್ಳಿ, ಕೊಬ್ಬರಿ, ಒಣಮೆಣಸು ಮತ್ತು ಜೀರಿಗೆ ಇದನ್ನು ತೆಗೆದಾಕಿ ಅದನ್ನು ಹಾಕಿದ್ರೆ ಸಾಂಬಾರು ಟೇಸ್ಟ್ ಇರೋದಿಲ್ಲ. ಮತ್ತು ಮೊಸರು, ಉಪ್ಪು, ಅರಿಶಿನ ಇವು ಮೂರನ್ನು ಹಾಕಿ ಫಸ್ಟ್ ಕಲಸಿ ಇಟ್ಕೊಳ್ಬೇಕು. ಎಲ್ಲ ಪ್ಲೇಟಲ್ಲಿ ಇದ್ದಾವಲ್ಲ ಹಾಕ್ಕೊಳ್ಳಿ. ಜೀರಿಗೆ, ಮೆಣಸು, ಗೋಡಂಬಿ, ಚಕ್ಕೆ, ಲವಂಗ, ಕೊಬ್ಬರಿ ಎಲ್ಲ ಹಾಕ್ಕೊಳ್ಳಿ. ಫ್ರೈ ಆದಮೇಲೆ ಮತ್ತೆ ಈರುಳ್ಳಿ ಹಾಕ್ಕೊಳ್ಳಿ. ನಂತರ ಎಲ್ಲ ಮಸಾಲೆ ಪೌಡರ್ ಇರ್ತಲ್ಲ, ಚಿಕನ್ ಮಸಾಲ, ಗರಂ ಮಸಾಲ, ಮೊಸರೆಲ್ಲ ಮಾಂಸಕ್ಕೆ ನಿಂತ್ಕೊಂಡಿದೆ. ಮತ್ತು ಅದನ್ನು ಹಾಕ್ಕೊಳ್ಳಿ. ಚಿಕನನ್ನು ಹಾಕ್ಕೊಂಡು ಚೆನ್ನಾಗಿ ಅದು ಗಟ್ಟಿಯಾಗಿ ಮಿಟ್ಕೋಬೇಕು. ಮತ್ತು ಮಸಾಲೆ ಎಲ್ಲ ಮಿಟ್ಕೊಳ್ಳೋ ಥರ ಚೆನ್ನಾಗಿ ಕಾಯಿಸಿ ಲಾಸ್ಟಿಗೆ ಕೊತ್ತಂಬರಿ ಇದ್ರೆ ಹಾಕ್ಕೊಂಡು ಇಲ್ಲ ಇದ್ರೆ ಏನು ಬೇಕಿಲ್ಲ, ಸ್ಕಿಪ್ ಮಾಡ್ಬೋದು. ಟೇಸ್ಟ್ ಅಂತೂ ತುಂಬ ಸೂಪರಾಗಿದೆ.